ವಿಜಯರಾಯ್ ಪ್ರಕರಣದಲ್ಲಿ ಸರ್ SIT ತನಿಖೆ ಯಾವ ಮಟ್ಟದಲ್ಲಿ ಇದೆ ಸರ್? ಇನ್ನೂ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಅವರು. ಯಾಕೆಂದ್ರೆ ಅವರು ದುಬೈನಲ್ಲಿ ಇದ್ರು, ಅನೇಕ ವಿಚಾರಗಳು ಅಲ್ಲಿಂದನೂ ತಗೋಬೇಕು. ಆಮೇಲೆ ಇನ್ಕಮ್ ಟ್ಯಾಕ್ಸಿನ ವಿಚಾರಗಳು ಕೂಡ ಇದೆ ಅದರಲ್ಲಿ. ಅದೆಲ್ಲವನ್ನು ಕೂಡ ನೋಡಿ ತನಿಖೆ ಮಾಡಿ ಆಮೇಲೆ ವರದಿ ಕೊಡ್ತಾರೆ. ಡೆತ್ ನೋಟ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಡೈರಿಗಳು ಅದು ಇದೆಲ್ಲ ಅವರು ತಗೊಂಡಿದ್ದಾರೆ ಅಂತ ಹೇಳಿದರು. ಯಾಕೆಂದರೆ ಅವರು ಎಲ್ಲವನ್ನೂ ಕೂಡ ರಿವೀಲ್ ಮಾಡೋದು, ಬಿಟ್ಸ್ ಆ್ಯಂಡ್ ಪೀಸಸ್ ರಿವೀಲ್ ಮಾಡೋದಿಲ್ಲಲ್ಲ, ಎಲ್ಲ ವರದಿ ಕೊಡ್ತಾರೆ. ಇಲ್ಲ, ಅದು ಅವ್ರಿಗೆ ಬಿಟ್ಟಿದೆ, SITಗೆ ಬಿಟ್ಟಿದೆ. ಯಾಕೆಂದರೆ ಏನು ಮಾಹಿತಿ ಸಿಕ್ಕಿತೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಅದನ್ನ ನಾವು ಹಿಂಗೆ ಆಗಿದೆ ಅಂತ ಹೇಳಿ ಈಗ ಹೇಳಕ್ ಬರೋದಿಲ್ಲ ಸರ್. ಡೈರಿಯಲ್ಲಿ ಕೆಲ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿದೆ ಅನ್ನೋಂಥದ್ದು ಇದೆ ಸರ್, ಹೌದಾ ಸರ್? ಅದೇ ನಾ ಹೇಳಿದ್ನಲ್ಲ, ವರದಿ ಬರೋ ತನಕ ನಾವೇನು ಹೇಳಕ್ ಆಗೋದಿಲ್ಲ. ನೀವು ಹೆಂಗ್ ತಿರುಗಿಸಿ ಹೇಳಿದ್ರು ನಾನು ಅದೇ ಹೇಳ್ಬೇಕು. ಅದೆಲ್ಲ ದೊಡ್ಡ ವಿಷಯ ರೀ, ನಮ್ಮವರೆಗೂ ಬರೋದೇ ಎಲ್ಲ ಇಂಟರ್ನ್ಯಾಷನಲ್. ಈಗ ಇಕ್ಬಾಲ್ ಹುಸೇನ್, ಚಂದಾ ಜಟ್ಟಿಗಳು, DK ಶಿವಕುಮಾರ್ CM ಆಗ್ಲೇಬೇಕಂತ ಒಂದು ಹೇಳಿದ್ದಾರೆ. ಬಹಿರಂಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಸ್ವಲ್ಪ ಈ CM ವಿಚಾರವನ್ನ ಸ್ವಲ್ಪ ಬಿಟ್ಟು ಬೇರೆ ಇನ್ನೇನಾರ ಕೇಳಕ್ ಶುರು ಮಾಡ್ರಿ. ಹೋಗ್ತಾರಪ್ಪ ಡಿಲ್ಲಿಗೆ, ಅವರು ಹೋಗ್ಬಾರ್ದ ಡಿಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳು ಇರ್ತವೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಅವ್ರಿಗೆ ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಒಂದ್ ಕಡೆ ಯತೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೊಂದ್ ಕಡೆ ಅದ್ ಬಿಟ್ಬಿಟ್ಟು ಬೇರೆ ಏನಾರ ಕೇಳಿಯಪ್ಪ, ನಾನು ಉತ್ತರ ಕೊಡೋದಿಲ್ಲ ಅದಕ್ಕೆಲ್ಲ. ಥ್ಯಾಂಕ್ ಯು. ಈಗ MLAಗಳು ಗೊಂದಲದಲ್ಲಿದ್ದೀವಿ ಅಂತ ಸ್ವಯಂ MLAಗಳೇ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಹೈಕಮಾಂಡ್ ಹೇಳ್ತಾ ಇದ್ದಾರೆ. ಆದ್ರೂ ಹೈಕಮಾಂಡ್ ಇಶ್ಯೂ ಸಾರ್ಟ್ ಔಟ್ ಮಾಡಕ್ ಯಾಕೆ ಮುಂದಾಗ್ತಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ನಾನ್ ಕಾಂಪಿಟೆಂಟ್ ಅಲ್ಲ ಹೈಕಮಾಂಡಿನ ಮಾತುಗಳು ಹೇಳಕ್ಕೆ, ಹೈಕಮಾಂಡೇ ಹೇಳ್ಬೇಕಲ್ವಾ. ನಿಮ್ಗೆ ಅದೇ ಹೇಳಿದ್ನಲ್ಲ, ಹಿಂಗ ತಿರುಗಿಸ್ ಮಾತಾಡ್ತೀರಾ, ಹಂಗೂ ತಿರುಗಿಸ್ ಮಾತಾಡ್ತೀರಾ. ಬಿಟ್ಬಿಡಿ ಆ ವಿಷಯ, ಬಿಟ್ಬಿಟ್ಟು ಬೇರೆ ಮುಖ್ಯಮಂತ್ರಿ ವಿಷಯ ನೀವು ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರೂ ಡೆವಲಪ್ಮೆಂಟ್ಸು, ಬಡ್ಜೆಟ್ ಆ ಥರದ್ದೆಲ್ಲ ಕೇಳಿ. ನಮ್ದು ಆಗೋಯ್ತು, ಫಸ್ಟೇ ನಮ್ದು ಒಳಾಡಳಿತ ಇಲಾಖೆದೇ ಮುಗಿದೋಯ್ತು. ನಿನ್ನೆ ನೆಲಮಂಗಲದಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗಿದೆ, ಸ್ಪ್ರೇ ಮಾಡಿದ್ದಕ್ಕೆ ಮಹಿಳೆ ಅಲ್ಲೇ ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ವಿಚಾರ ಮಾಡ್ತೀನಿ. ಈಗ ಅಲ್ಲೇ ವಿಚಾರ ಮಾಡ್ತೀನಿ, ಹೋಗ್ತಾ ಇದ್ದೀನಿ ನೆಲಮಂಗ್ಲಿಗೆ ತ್ಯಾಮಗೊಂಡ್ಲಿಗೆ. ಅಲ್ಲಿ ಅವ್ರು ನಮ್ಮ ಚಂದನ್ ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಅಧಿಕಾರಿಗಳು ಬರ್ತಾರೆ, ಅಲ್ಲೇ ವಿಚಾರ ಮಾಡ್ತೀನಿ.